ಹಾಯ್ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನನಗೆ ತುಂಬ ಕ್ವಶನ್ಸ್ಗಳು ಬರ್ತಾಯಿತ್ತು, ಬ್ಯಾಕ್ ಪೇನ್ಗೆ ಏನು ಮಾಡಬೇಕು, ಬ್ಯಾಕ್ ಪೇನಿಗೆ ಸೊಲ್ಯೂಷನ್ ಏನು ಅಂತ. ನಾನು ಈ ವಿಡಿಯೋದಲ್ಲಿ ಬ್ಯಾಕ್ ಪೇನ್ಗೆ ನೀವು ಪರ್ಮನೆಂಟ್ ಸೊಲ್ಯೂಷನ್ ಆಗುವಂಥ ಒಂದು 4ರಿಂದ 5 ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತೀನಿ. ಈ ಎಕ್ಸಸೈಸ್ಗಳನ್ನ ಮಾಡಿದ್ರೆ ನಿಮ್ಮ ಬ್ಯಾಕ್ ಪೇನ್ ಪರ್ಮನೆಂಟಾಗಿ ಮಾಯ ಆಗೋಗುತ್ತೆ. ಈ ಎಕ್ಸಸೈಸ್ಗಳನ್ನ ಒಂದು 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 5ರಿಂದ 6 ವಾರ ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ತೋರಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಾದಮೇಲೆ ಬ್ಯಾಕ್ ಪೇನ್ ಕಂಪ್ಲೀಟಾಗಿ ಹೋಗುತ್ತೆ. ಬ್ಯಾಕ್ ಪೇನ್ಗಳಿಗೆ ಹಲವು ಕಾರಣಗಳಿರ್ಬೋದು. ಮೊದಲನೇ ಕಾರಣ, ಏನಾದರೂ ನಿಮಗೆ ಆಕ್ಸಿಡೆಂಟ್ ಆಗಿ ಇಮ್ಮಿಡಿಯೇಟಾಗಿ ಏನಾದರೂ ಕೊಲ್ಯೂಷನ್ ಇಮ್ಮಿಡಿಯೇಟಾಗಿ ಹಿಂಗೆ ಜರ್ಕ್ ಹೊಡೆದಾಗ ಬ್ಯಾಕ್ನಲ್ಲಿ ಏನಾದರೂ ಸ್ಲಿಪ್ ಡಿಸ್ಕ್ ಥರ ಡಿಸ್ಕ್ ಹರ್ನಿಯೇಷನ್ ಆಗಿದ್ದರೆ ಅದು ಸ್ವಲ್ಪ ಸಿವಿಯರ್, ಅದು ಹೀಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಥವಾ ಯಾವುದೋ ವೆಯ್ಟ್ ಇರ್ತಾ ಇರಬೇಕಾದ್ರೆ ಏನಾದರೂ ಸ್ವಲ್ಪ ಜರ್ಕ್ ಆಗಿ ಇದಾದಾಗ. ತುಂಬ ಜನರ ವಿಷಯ ಇದಲ್ಲ. ತುಂಬ ಜನರ ಪ್ರಾಬ್ಲಮ್ ಏನಂದರೆ, ತುಂಬ ಕುತ್ಕೊಳ್ಳೋದ್ರಿಂದ, ಆಫೀಸಲ್ಲಿ ಕುತ್ಕೊಳ್ಳೋಬೇಕಾದ್ರೆ ಬ್ಯಾಕ್ ಪೇನು, ಅಥವಾ ತುಂಬ ಕುತ್ಕೊಳ್ಳೋದ್ರಿಂದ, ತುಂಬ ಮೊಬೈಲ್ ನೋಡ್ತಾ ಹಿಂಗೆ ಬಕ್ಕೊಂಡು ಮೊಬೈಲ್ ನೋಡ್ತಾ ಇರಬೇಕಾದ್ರೆ ನಿಮ್ಮ ಪೋಸ್ಚರ್ ಯಾವಾಗಲೂ ಹೀಗಿರೋದ್ರಿಂದ ನಿಮ್ಮ ಕುತ್ತಿಗೆ ಮೇಲೆ ತುಂಬ ಲೋಡ್ ಬೀಳುತ್ತೆ. ಸೊ ಈ ಮಸಲ್ 24 ಗಂಟೆ ಸ್ಟ್ರೆಸ್ ಮೂಮೆಂಟಲ್ಲಿ ಇರೋದ್ರಿಂದ ಕೆಲವೊಬ್ಬರಿಗೆ ಕುತ್ತಿಗೆ ನೋವು ಈ ಜಾಗದಲ್ಲಿ ತುಂಬ ನೋವಿರುತ್ತೆ. ಸೊ ಅದಲ್ಲದೆ ಮತ್ತು ಕೆಲವೊಬ್ಬರಿಗೆ ಮಧ್ಯ ಬ್ಯಾಕ್, ಮಿಡ್ ಬ್ಯಾಕ್ ಇಂಥಲ್ಲಿ ನೋವಿರುತ್ತೆ. ಅದಕ್ಕೆ ಸ್ಟ್ರೆಸ್ಗಳ ಕಾರಣ ಇರ್ಬೋದು. ತುಂಬ ಸ್ಟ್ರೆಸ್ ಇರೋರು ಮತ್ತು ಆಫೀಸಲ್ಲಿ ಬೆಂಡಾಗಿ ಹಿಂಗೆ ಬಕ್ಕೊಂಡು ಕಂಪ್ಯೂಟ್ರಲ್ಲಿ ಟೈಪ್ ಮಾಡ್ತಾ ಕುತ್ಕೊಂಡಿರೋರು, ಇಂಥವರಿಗೂ ಕೂಡ ಬ್ಯಾಕ್ ಪೇನ್ ತುಂಬ ಇರುತ್ತೆ, ಮಧ್ಯ ಬ್ಯಾಕ್. ಬಟ್ ತುಂಬ ಸೆನ್ಸಿಟಿವ್ ಅಂದರೆ ಲೋವರ್ ಬ್ಯಾಕ್, ಎಲ್ಲಿ ಕೆಳಗಡೆ ನಮ್ಮ ಬಮ್ ಏನಿದೆ ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ಪೇನ್ ಇರುತ್ತಲ್ಲ, ಅದು ಸ್ವಲ್ಪ ಸೆನ್ಸಿಟಿವ್. ತುಂಬ ಜನ ಏನು ಅನ್ಕೋತಾರೆ, ಹಾಸ್ಪಿಟ್ಲಿಗೆ ಡಾಕ್ಟ್ರ್ ಹತ್ರ ರೆಗ್ಯುಲರಾಗಿ ಹೋಗ್ತಿದ್ದಾಗ ಡಾಕ್ಟ್ರು MRI ಮಾಡೋಕ್ಕೆ ಹೇಳ್ತಾರೆ. MRI ಮಾಡೋಕ್ಕೆ ಹೇಳಿದಾಗ ಜನರಲಿ ಒಂದು 80% ಜನರಿಗೆ ಅದರಲ್ಲಿ ಡಿಸ್ಕ್ ಹರ್ನಿಯೇಷನ್, ಸ್ವಲ್ಪ ಬಲ್ಜಿಂಗ್ ಡಿಸ್ಕ್ ಕಾಣಿಸುತ್ತೆ MRIಯಲ್ಲಿ. ಸೊ ಆವಾಗ ಡಾಕ್ಟ್ರ್ ಹೇಳ್ತಾರೆ, ನಿಮಗೆ ಸ್ಲಿಪ್ ಡಿಸ್ಕ್ ಆಗಿದೆ, ಅದಕ್ಕೆ ನೀವು ಏನು ಬಗ್ಬಾರ್ದು, ಏನೇ ಕೆಲಸ ಮಾಡಬಾರ್ದು, ಹಂಗೆ ಅಂತ. ಸೊ ಒಂದು ಸಲ ಡಾಕ್ಟ್ರು ನಿಮ್ಗೆ ಆ ವಿಷಯನ ನಿಮ್ಮ ತಲೆ ಮೇಲೆ ಹಾಕಿದ ಮೇಲೆ ನಿಮ್ಮ ಬ್ಯಾಕ್ ಪೇನ್ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಹೇಗೆ ಅಂತ ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಬ್ಯಾಕ್ ಪೇನ್ ಸ್ಟೋರಿ ಕೇಳಿ. ಸೊ ನಾನು ಒಂದು 10 ವರ್ಷದಿಂದ ಜಿಮ್ ಮಾಡ್ತಾಯಿದ್ದೀನಿ. ಸೊ ರೀಸೆಂಟಾಗಿ ಒಂದು 3 ವರ್ಷದಿಂದ ನನಗೆ ಒಂದು ಸ್ವಲ್ಪ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು. ನನಗೆ ಸಿಕ್ಕಂಥ ಡಾಕ್ಟ್ರ್ ಏನಿದ್ರು, ಅವರು ಏನಂದರು, ನಿನಗೆ ಡಿಸ್ಕ್ ಹರ್ನಿಯೇಷನ್ ಆಗಿದೆ, ಡಿಸ್ಕ್ ಮಧ್ಯೆ ತುಂಬ ಗ್ಯಾಪ್ ಇದೆ, ನೀನು ವೆಯ್ಟ್ ಎತ್ತಬಾರ್ದು, ಸ್ಕ್ವಾಟ್ ಮಾಡಬಾರ್ದು, ಅಥವಾ ನೀನು ಜಿಮ್ಗೆ ಹೋಗಬಾರ್ದು, ಹಂಗೆ ಅಂತ. ನನಗೆ ಭಯ ಆಗೋಯಿತು. ಯಾಕಂದರೆ ಜಿಮ್ಮು, ಫಿಟ್ನೆಸ್ಸು ಅಂದರೆ ನನ್ನ ಪ್ಯಾಷನ್, ನಾನು ತುಂಬ ಇಷ್ಟಪಡುವಂಥ ಒಂದು ವಿಷಯ. ಅದನ್ನ ಬಿಟ್ಟಿರೋದು ಹೆಂಗೆ. ಬಟ್ ಹಿ ವಾಸ್ ಅ ಸ್ಟೂಪಿಡ್ ಬೇಸಿಕಲಿ. ಓಕೆ, ಆ ಡಾಕ್ಟ್ರ್ ಜನ್ಮದಲ್ಲೇ ಅವನು ಜಿಮ್ಗೆ ಹೋಗಿಲ್ಲ ಅನಿಸುತ್ತೆ, ಅವನು ಫ್ಯಾಟ್ ಆಗಿದ್ದ. ಸೊ ಅವನು ಹೇಳಿರೋದಕ್ಕೋಸ್ಕರ ನಮ್ಮ ಕೆಲವೊಂದು ಮಾತ್ರೆಗಳನ್ನ ಕೊಟ್ಟರು, ಪೇನ್ ರೆಡಿ ಅಂದರೆ ಟೆಂಪ್ರವರಿ ಮಾತ್ರೆಗಳನ್ನ ಕೊಡ್ತಾರೆ ಇವರು. ಆ್ಯಂಟಿ ಇನ್ಫ್ಲಮೇಟ್ರಿ, NSAID, ಮತ್ತು ಕೆಲವೊಂದು ಸ್ಟೆರಾಯ್ಡ್ ಡ್ರಗ್ಗಳನ್ನ ಕೊಡ್ತಾರೆ ಬ್ಯಾಕ್ ಪೇನ್ ಕಡಿಮೆ ಆಗೋದಕ್ಕೆ. ಇದೆಲ್ಲ ಡ್ರಗ್ಗಳು ಟೆಂಪ್ರವರಿಯಾಗಿ ನಿಮ್ಮ ಬ್ಯಾಕ್ ಪೇನ್ನ ಕಡಿಮೆ ಮಾಡುತ್ತೆ, ತಾತ್ಕಾಲಿಕವಾಗಿ ನಿಮ್ಮ ಬೆನ್ನು ನೋವನ್ನು ಕಡಿಮೆ ಮಾಡುತ್ತೆ. ಪರ್ಮನೆಂಟಾಗಿ, ಶಾಶ್ವತವಾಗಿ ನಿಮ್ಮ ಬೆನ್ನು ನೋವನ್ನು ಕಡಿಮೆ ಮಾಡೋದಿಲ್ಲ. ಯಾಕೆ ಅಂದರೆ, ನೀವು ನಿಮ್ಮ ಕಾಯಿಲೆಯ, ಅದು ನಿಮ್ಮ ಬೆನ್ನು ನೋವಿದ ಮೂಲ ಕಾರಣ ಏನಿದೆ ಅದನ್ನು ಸಾಲ್ವ್ ಮಾಡ್ದೇನೆ ನೀವು, ಅಂದರೆ ಸಿಮ್ಟಮ್ ಏನಿದೆ, ಪೇನ್ ಅನ್ನೋದು ಸಿಮ್ಟಮ್, ಅದನ್ನು ರೆಡ್ಯೂಸ್ ಮಾಡೋದ್ರಿಂದ ಮೇನ್ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಆಗೋದಿಲ್ಲ. ಮೇನ್ ಪ್ರಾಬ್ಲಮ್ ಏನು ಅಂದರೆ, ಬಾಡಿನಲ್ಲಿ ಟೈಟ್ನೆಸ್, ಬಾಡಿನಲ್ಲಿ ಸ್ಟ್ರೆಸ್ ಜಾಸ್ತಿ ಇರೋದು, ಫ್ಲೆಕ್ಸಿಬಿಲಿಟಿ ಕಡಿಮೆ ಇರೋದು, ಸ್ಟ್ರೆಂತ್ ಇಲ್ಲದೆ ಇರೋದು. ಜನರಲಿ ಕೆಲವೊಂದು ಕೋರ್ ಮಸಲ್ಸು ವೀಕ್ ಇದ್ದಾಗ ಕೂಡ ಬ್ಯಾಕ್ ಪೇನ್ ಬರುತ್ತೆ. ಬಿಕಾಸ್ ನಮ್ಮ QL ಅಂತ ಒಂದು ಮಸಲ್ ಇದೆ, ಆ ಮಸಲು ನಿಮ್ಮ ಫುಲ್ ಬ್ಯಾಕ್ನ ಲೋಡ್ನ ಸ್ಟ್ರೆಸ್ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಕೆಲವರಿಗೆ QL ಪೇನ್ ಇರುತ್ತೆ. ನಿಮ್ಮ ನೋವು ಕಾಲಿಗೆ ರೇಡಿಯೇಟ್ ಆಗ್ತಿಲ್ಲ ಅಂದರೆ ಸಯಾಟಿಕಾ ಪೇನ್ ಅಂತಿರುತ್ತೆ. ಆ ಸಯಾಟಿಕಾ ಪೇನಲ್ಲಿ ಕಾಲಿಗೆ ಪೇನ್ ರೇಡಿಯೇಟ್ ಆಗ್ತಿರುತ್ತೆ. ನಮ್ಮ ಡಿಸ್ಕ್ಗಳ ಮಧ್ಯೆ ಇರೋ ಕೊಲಾಜನ್ ಏನಿರುತ್ತೆ ಅದು ಸ್ವಲ್ಪ ಇದಾದಾಗ, ಅದು ಹೊರಗಡೆ ಬಂದಾಗ, ಸೊ ಅದು ನಮ್ಮ ನರಗಳಿಗೆ, ಒಂದು ಸಯಾಟಿಕಾ ನರ್ವ್ ಅಂತ ಹೋಗುತ್ತೆ ಸ್ಪೈನಲ್ಲಿ, ಅದಕ್ಕೆ ಪಿಂಚ್ ಆಗುತ್ತೆ, ಅದಕ್ಕೆ ಚಿವುಟದಂಗೆ ಆಗುತ್ತೆ. ಸೊ ಆವಾಗ ಕಾಲಿಗೆ ಹೋಗುತ್ತೆ ಆ ಪೇನ್, ನರಗಳಿಗೆಲ್ಲ ಪೇನ್ ಹೋಗುತ್ತೆ. ಒಬ್ಬೊಬ್ಬರಿಗೆ ಕಾಲು ಎತ್ತಿಡೋಕ್ಕೂ ಕೂಡ ಆಗೋದಿಲ್ಲ. ಸೀರಿಯಸ್ ಬ್ಯಾಕ್ ಪೇನ್ ಸ್ಲಿಪ್ ಡಿಸ್ಕಿಂದ ಬರೋದು ಅಂದರೆ ಆ ಪೇನ್. ಅದಿದ್ದಾಗ ನಿಮಗೆ ಕೆಲವೊಂದು ಡಾಕ್ಟ್ರುಗಳ ಅವಶ್ಯಕತೆ ಇದೆ. ಸರ್ಜರಿ ಮಾಡಿಸ್ದೇ ಇದ್ದರೆ ಒಳ್ಳೆಯದು. ತುಂಬ ಸಿವಿಯರ್ ಕೇಸ್ ಇದ್ದರೆ ಮಾತ್ರ ಸರ್ಜರಿ ಮಾಡಿಸ್ಬೇಕು. ತುಂಬ ಕೇಸ್ಗಳು ಎಕ್ಸಸೈಸ್ ಮತ್ತು ರಿಹ್ಯಾಬಿಲೇಷನ್ ಎಕ್ಸಸೈಸ್ಗಳಲ್ಲಿ ರಿಕವರಿ ಆಗೋಗುತ್ತೆ. ನಂದು ಬ್ಯಾಕ್ ಪೇನ್ ಬಂದಿದ್ದಕ್ಕೆ ಅನಿಸುತ್ತೆ ನಾನೊಂದು 2-3 ವರ್ಷ ರಿಸರ್ಚ್ ಮಾಡಿ ಅದರದ್ದು ರಿಲೇಟೆಡ್ ಕೋರ್ಸ್ ಎಲ್ಲ ಮಾಡಿ ನಾನೀಗ ಒಂದು ಬ್ಯಾಕ್ ಪೇನ್ ಎಕ್ಸ್ಪರ್ಟ್ ಅಂತ ಆಗಿದ್ದೀನಿ. ಸೊ ಬೇಸಿಕಲಿ ನಾನು ಇವಾಗ ಯಾರೇ ಬ್ಯಾಕ್ ಪೇನ್ ಇಶ್ಯೂ ಇಟ್ಕೊಂಡು ಬಂದರೂ ಕೂಡ ಅವ್ರ ಬ್ಯಾಕ್ ಪೇನ್ನ ನಾನು ಸ್ವಲ್ಪ ದಿನಗಳಲ್ಲಿ ಪರ್ಮನೆಂಟಾಗಿ ರಿಸಾಲ್ವ್ ಮಾಡ್ತೀನಿ.
ಸೊ ಅದಕ್ಕೆ ಬಟ್ ಅದೇನು ಅಂತ ಆ ಸೀಕ್ರೆಟ್ನ ನನಗೆ ನಾನೇ ಇಟ್ಕೊಳ್ದೇನೆ ಆ ಎಕ್ಸಸೈಸ್ಗಳನ್ನ ನಿಮ್ಗೆಲ್ರಿಗೂ ಹೇಳ್ಕೊಡೋಣ ಅಂತ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ. ಯಾವ್ಯಾವ ಎಕ್ಸಸೈಸ್ ಮಾಡಬೇಕು, ರಿಹ್ಯಾಬಿಲೇಷನ್ ಎಕ್ಸಸೈಸ್, ಬ್ಯಾಕ್ ಪೇಯ್ನ್, ಬ್ಯಾಕ್ನ ಸ್ಟ್ರಾಂಗ್ ಮಾಡೋದಕ್ಕೆ, ಆ ಬ್ಯಾಕ್ ಪೇಯ್ನ್ ಮತ್ತೆ ಬರದೇ ಇರೋದಕ್ಕೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ನಿಮಗೆ ಬ್ಯಾಕ್ ಪೇಯ್ನ್ ಕಡಿಮೆ ಮಾಡೋದಕ್ಕೆ, ನಿಮ್ಮ ಪೋಸ್ಚರ್, ಬ್ಯಾಕ್ ಮಸಲ್ನ ಸ್ಟ್ರಾಂಗ್ ಮಾಡೋದಕ್ಕೆ ಒಂದು 4-5 ಎಕ್ಸಸೈಸ್ನ ಹೇಳ್ಕೊಡ್ತೀನಿ. ಆ ಎಕ್ಸಸೈಸ್ನ ನೀವು ರೆಗ್ಯುಲರಾಗಿ ಮಾಡ್ತಾಯಿದ್ರೆ ನಿಮಗೆ ಬ್ಯಾಕ್ ಪೇಯ್ನ್ ಬರೋದಿಲ್ಲ, ಯಾವ ತೊಂದರೆನೂ ಇಲ್ಲದೆ ನೀವು ನೆಮ್ಮದಿಯ ಜೀವನ ನಡೆಸ್ಬೋದು. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರು ಯಾರ್ಯಾರು ಬ್ಯಾಕ್ ಪೇಯ್ನಿಂದ ಬಳಲ್ತಿದ್ದಾರೋ ಅವ್ರಿಗೆಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ. ಧನ್ಯವಾದ. ಮೊದಲನೇ ಎಕ್ಸಸೈಸ್ ಯಾವುದು ಅಂದರೆ ಕ್ಯಾಟ್ ಆ್ಯಂಡ್ ಡಾಗ್ ಸ್ಟ್ರೆಚ್ ಎಕ್ಸಸೈಸಸ್ ಅಂತ. ಈ ಎಕ್ಸಸೈಸಿಂದ ನಿಮ್ಮ ಪೂರ್ತಿ ಸ್ಪೈನ್, ಪೆಲ್ವಿಸ್ ಮತ್ತು ಕುತ್ತಿಗೆನಲ್ಲಿರೋ ಮಸಲ್ಸು, ಎಂಟೈರ್ ಸ್ಪೈನು ಫ್ಲೆಕ್ಸಿಬಲ್ ಆಗ್ತದೆ. ಜೊತೆಯಲ್ಲಿ ಫುಲ್ಲು ನಮ್ಮ ರೇಂಜ್ ಆಫ್ ಮೋಷನ್ ಫಂಕ್ಷನಲ್ಲಿ ತುಂಬ ಬೆಟರ್ ಆಗುತ್ತೆ. ಸೊ ಈ ಎಕ್ಸಸೈಸ್ ಮಾಡೋದು ಹೇಗೆ ಅಂದರೆ, ಈಗ ಕ್ಯಾಟ್ ಸ್ಟ್ರೆಚ್, ಈ ಎಕ್ಸ್ಟೆನ್ಷನಲ್ಲಿ ಬಂದಾಗ ಬ್ರೀತ್ನ ಬಿಡಬೇಕು. ಈ ರೀತಿ ಡ್ರ್ಯಾಗಿಂಗ್ ಮಾಡಿದಾಗ ಬ್ರೀತ್ನ ಎಳ್ಕೋಬೇಕು. ಸೊ ಈ ಎಕ್ಸಸೈಸ್ನ 20 ಟೈಮ್ಸ್ ಮಾಡಿ. ನೆಕ್ಸ್ಟ್ ಎಕ್ಸಸೈಸ್ ಯಾವುದು ಅಂದರೆ ಬರ್ಡ್ ಡಾಗ್ ಎಕ್ಸಸೈಸ್ ಅಂತ. ಬರ್ಡ್ ಡಾಗ್ ಎಕ್ಸಸೈಸ್ನಲ್ಲಿ ನೀವು ಒಂದು ಆಪೋಸಿಟ್ ಕಾಲು ಮತ್ತು ಆಪೋಸಿಟ್ ಹ್ಯಾಂಡ್ನ ಸೊ ಯಾವುದೇ ಸಪೋರ್ಟ್ ಇಲ್ಲದೆ ಎತ್ತೀರ. ಸೊ ಆಗ ನಿಮ್ಮ ಒಂದು ಆಪೋಸಿಟ್ ಹ್ಯಾಂಡ್ ಮತ್ತು ಆಪೋಸಿಟ್ ಲೆಗ್ ಎರಡೂ ನಿಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಈ ಬ್ಯಾಲೆನ್ಸ್ ಮಾಡಿದಾಗ ನಿಮ್ಮ ಬಾಡಿನಲ್ಲಿ ಜಾಸ್ತಿ ಸ್ಟೆಬಿಲಿಟಿ ಕ್ರಿಯೇಟ್ ಆಗುತ್ತೆ, ನಿಮ್ಮ ಕೋರ್ ಸ್ಟ್ರಾಂಗ್ ಆಗುತ್ತೆ. ಸೊ ಈವನ್ ನಿಮ್ಮ ಮಸಲ್, ಗ್ಲೂಟ್ ಮಸಲ್, ಹ್ಯಾಮ್ಸ್ಟ್ರಿಂಗ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಸೊ ಅದಲ್ಲದೆ ನೀವು ಈ ರೀತಿ ಕೂಡ ಮಾಡ್ಬೋದು. ಈ ಸ್ಟ್ರೆಚ್ನ 5 ಸೆಕೆಂಡ್ ಹೋಲ್ಡ್ ಮಾಡ್ಬೋದು. ಈ ರೀತಿ ಹೋಲ್ಡ್ ಮಾಡ್ಕೊಂಡು 5 ಸೆಕೆಂಡ್ನ ಹೋಲ್ಡ್ ಮಾಡ್ಬೋದು. ಬಿಗ್ನರ್ಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಹೋಲ್ಡ್ ಮಾಡೋದಕ್ಕೆ, ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಾ ನೀವು ಸ್ಟ್ರಾಂಗ್ ಆಗ್ತೀರ. ಈ ಎಕ್ಸಸೈಸ್ನ ಈಸಿಯಾಗಿ ಮಾಡ್ಬೋದು. ಇದು ಮಾಡೋದ್ರಿಂದ ನಿಮ್ಮ ಬ್ಯಾಕ್ ಮಸಲ್, ಕ್ಯೂಎಲ್ ಮಸಲ್, ಹ್ಯಾಮ್ಸ್ಟ್ರಿಂಗ್, ಗ್ಲೂಟ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಎಕ್ಸಸೈಸ್ ಯಾವುದು ಅಂದರೆ ಗ್ಲೂಟ್ ಬ್ರಿಡ್ಜಸ್ ಅಂತ. ಗ್ಲೂಟ್ ಬ್ರಿಡ್ಜಸ್ ಅಂದರೆ ನಮ್ಮ ಬಮ್ ವೀಕ್ ಇದ್ದಾಗ ತುಂಬ ಜನರಿಗೆ ಬ್ಯಾಕ್ ಪೇಯ್ನ್ ಇರುತ್ತೆ. ಸೊ ಆ್ಯಕ್ಚುಲಿ ನೀವು ಈ ರೀತಿ ಹ್ಯಾಂಡ್ನ ಸಪೋರ್ಟಿಗೆ ಇಟ್ಕೊಂಡು, ಹ್ಯಾಂಡ್ನ ನೆಲದಲ್ಲಿ ಸಪೋರ್ಟಿಗೆ ಇಟ್ಕೊಂಡು, ಕಾಲನ್ನ ಒಂದು 45 ಡಿಗ್ರಿನ ಆ್ಯಂಗಲ್ನಲ್ಲಿ ಇಟ್ಕೊಂಡು, ನಿಮ್ಮ ಶೋಲ್ಡ್ರನ್ನ ಗ್ರೌಂಡಿಗೆ ಮತ್ತು ಕಾಲನ್ನ ಕಂಪ್ಲೀಟಾಗಿ ಗ್ರೌಂಡಿಗೆ ಇಟ್ಕೊಂಡು ನಿಮ್ಮ ಬಮ್ನ ಮೇಲೆತ್ತಬೇಕು. ಮೇಲೆದ್ದಾಗ ಸ್ವಲ್ಪ ನಿಮ್ಮ ಗ್ಲೂಟ್ನ ಸ್ಕ್ವೀಸ್ ಮಾಡಬೇಕು. ಸ್ಕ್ವೀಸ್ ಅಂದರೆ ಟೈಟ್ ಮಾಡೋದು. ಸೊ ಹೀಗೆ ಮಾಡಿದಾಗ ಏನಂದರೆ ನಿಮ್ಮ ಗ್ಲೂಟ್ ಕೂಡ ಸ್ಟ್ರಾಂಗ್ ಆಗುತ್ತೆ. ನೆಕ್ಸ್ಟ್ ಪೊಸಿಷನ್ ಏನು ಅಂದರೆ, ಸ್ವಲ್ಪ ಅಡ್ವಾನ್ಸ್ಡ್ ಆದಾಗ, ನಿಮ್ಗೆ ಶಕ್ತಿ ಜಾಸ್ತಿ ಇದ್ದಾಗ ಈ ರೀತಿ ಸಿಂಗಲ್ ಕಾಲನ್ನ ಮೇಲೆತ್ತಿ ಕೂಡ ಈ ರೀತಿ ಎಕ್ಸಸೈಸ್ ಮಾಡ್ಬೋದು. ಇದು ಮಾಡೋದ್ರಿಂದ ನಿಮ್ಮ ಬ್ಯಾಕ್ ಏನಿದೆ ತುಂಬ ಸ್ಟ್ರಾಂಗ್ ಆಗುತ್ತೆ, ಸ್ಟೆಬಿಲಿಟಿ ಕ್ರಿಯೇಟ್ ಆಗುತ್ತೆ, ಬ್ಯಾಲೆನ್ಸು ಮಾಡೋದಕ್ಕೆ ನಿಮ್ಮ ಗ್ಲೂಟ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಸೊ ಈ ಎಕ್ಸಸೈಸ್ನ ಕೂಡ ಮಾಡೋದ್ರಿಂದ ನಿಮ್ಮ ಬ್ಯಾಕ್ ಪೇಯ್ನ್ ಅಂತೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಎಕ್ಸಸೈಸ್ ಬಂದು ಅಪ್ಪರ್ ಸ್ಪೈನ್ ಥೋರಿಕ್ ಲಿಫ್ಟ್ ಅಂತ. ಅಂದರೆ ತುಂಬ ಜನರಿಗೆ ನಮ್ಮ ಥೋರಿಕ್ ಸ್ಪೈನ್ ಏನಿದೆ, ಮಧ್ಯ ಮಿಡ್ ಬ್ಯಾಕ್ ಏನಿದೆ, ಇದರಲ್ಲಿ ಟೈಟ್ನೆಸ್ ಇರೋದ್ರಿಂದ, ಅಥವಾ ತುಂಬ ಹೊತ್ತು ನೀವು ಕೂತ್ಕೊಂಡು ಕೆಲಸ ಮಾಡೋದ್ರಿಂದ, ಅಥವಾ ಕುತ್ತಿಗೆ ಮೊಬೈಲ್ ನೋಡ್ತಾ ಇರೋದ್ರಿಂದ ಕುತ್ತಿಗೆ ಬೆಂಡ್ ಮಾಡಿಕೊಂಡು ಅವರಿಗೆಲ್ಲ ತುಂಬ ಟೈಟ್ನೆಸ್ ಇರುತ್ತೆ ಮಿಡ್ ಬ್ಯಾಕಲ್ಲಿ. ಸೊ ಅದರಿಂದ ಮಿಡ್ ಬ್ಯಾಕಲ್ಲಿ ತುಂಬ ಪೇಯ್ನ್ಸ್ ಬರುತ್ತೆ. ಅದಕ್ಕೆ ಒಂದು ಟೈಟ್ನೆಸ್ ಕಾರಣ, ಮತ್ತೊಂದು ಸ್ಟ್ರೆಸ್ ಕಾರಣ. ಸೊ ನೀವು ಈ ಸ್ಟ್ರೆಚ್ನ ಮಾಡಿದಾಗ, ಈ ಮೂಮೆಂಟ್ನ ರೆಗ್ಯುಲರಾಗಿ ಮಾಡಿದಾಗ ನಿಮ್ಮ ಅಪ್ಪರ್ ಸ್ಪೈನಲ್ಲಿ ಸ್ವಲ್ಪ ಮೊಬಿಲಿಟಿ ಬರುತ್ತೆ. ನೀವು ಕೊನೆಯಲ್ಲಿ ಈ ರೀತಿ ಒಂದು 15 ರಿಪಿಟೇಷನ್ಸ್ ಮಾಡಿ, ಆಮೇಲೆ ನೀವು ಈ ರೀತಿ 1 ನಿಮಿಷ ಬ್ರೀತ್ ಮಾಡಬೇಕು ಒಂದು ಸೈಡಲ್ಲಿ. ನಿಮ್ಮ ಆಬ್ಲಿಕ್ಸ್ನ ಹಿಡ್ಕೊಂಡು ಬ್ರೀತ್ ಮಾಡೋದ್ರಿಂದ ಪ್ಯಾರಾಸಿಂಪಥೆಟಿಕ್ ಬ್ರೀತಿಂಗ್ ಅಂತಾರೆ. ಅಂದರೆ ನಿಮ್ಮ ಡಯಾಫ್ರಾಮ್ ಬ್ರೀತಿಂಗ್, ಸ್ವಲ್ಪ ಡೀಪ್ ಬ್ರೀತಿಂಗ್ ಮಾಡೋದ್ರಿಂದ ಕೂಡ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಜೊತೆಯಲ್ಲಿ ನಿಮ್ಮ ಅಪ್ಪರ್ ಬ್ಯಾಕಿಗೆ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಯಾವ್ಯಾವ ಇನ್ಆಕ್ಟಿವ್ ಮಸಲ್ ಇದೆ ಎಲ್ಲ ಕಡೆ ತೆಗಿಟ್ಕೊಂಡು ನಿಮ್ಮ ಕಾಲನ್ನ ಅದ್ರ ಮೇಲೆ ರೆಸ್ಟ್ ಮಾಡಿ. ಇದು ಮಾಡಿದಾಗ ಏನಂದರೆ ಸ್ವಲ್ಪ ನಮ್ಮ ಸ್ಪೈನ್, ಲೋವರ್ ಬ್ಯಾಕ್ ಏನಿದೆ ಸ್ವಲ್ಪ ಟ್ರ್ಯಾಕ್ಷನ್ ಆಗುತ್ತೆ. ಅಂದರೆ ನಿಮ್ಮ ಲೋವರ್ ಬ್ಯಾಕ್ ಮೇಲೆ ಏನು ಸ್ಟ್ರೆಸ್ ಇದೆ, ಕೆಲವೊಬ್ಬರಿಗೆ ಲೋವರ್ ಬ್ಯಾಕ್ನಲ್ಲಿ ತುಂಬ ಪೇಯ್ನ್ ಇರೋದಕ್ಕೆ ಅದು ಡಿಸ್ಕ್ ಕಂಪ್ರೆಸ್ ಆದಾಗ ತುಂಬ ಪೇಯ್ನ್ ಇರುತ್ತೆ. ಸೊ ಈ ಪೊಸಿಷನಲ್ಲಿ ಡಿಸ್ಕ್ ಸ್ವಲ್ಪ ಡಿಕಂಪ್ರೆಸ್ ಆಗುತ್ತೆ ಟ್ರ್ಯಾಕ್ಷನ್ ಆಗೋದ್ರಿಂದ. ಸೊ ಈ ಎಕ್ಸಸೈಸ್ನ ಮಾಡಿ ಈ ರೀತಿ ಈ ಪೊಸಿಷನ್ನಲ್ಲಿ ನೀವು ಒಂದು 5 ನಿಮಿಷ ಎಲ್ಲ ಎಕ್ಸಸೈಸ್ ಮಾಡಿ ಒಂದು 5 ನಿಮಿಷ ಬ್ರೀತ್ ಮಾಡಬೇಕು. ಡೀಪ್ ಬ್ರೀತಿಂಗ್, ಡೀಪ್ ಉಸಿರಾಟ ತಗೊಂಡು